ಇವಾಗ ಯಾವುದೇ ಒಬ್ಬ ಯೂತ್ ಅಂತ ಹೇಳಿ ಅಂದ್ರೆ ಅವ್ರಿಗೆ ಕಾಲೇಜ್ ಗ್ರಾಜ್ಯುಯೇಟ್ ಆಗಿ ಹೊರಗಡೆ ಬಂದ್ಮೇಲೆ ಅವ್ರಿಗೆ ಆಗಿರ್ತಕ್ಕಂತ ಒಂದು ಆ, ಪ್ರಪಂಚ ಬಿಲ್ಡಪ್ ಆಗಿರುತ್ತೆ. ಆಮೇಲೆ ಅವರಿಗೆ ಎಷ್ಟೊಂದು ಅನುಭವಗಳಾಗಿರ್ತವೆ ಇನ್ ಟರ್ಮ್ಸ್ ಆಫ್ ಕೆರಿಯರ್. ಆಮೇಲೆ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ರಿಲೇಶನ್ಶಿಪ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ ಅವ್ರಿಗೆ ಆಕ್ಚುಲಿ. ಸೊ ಇವಾಗ ಅವರು ಗ್ರಾಜುಯೇಷನ್ ಮುಗ್ದು ಆದ್ಮೇಲೆ ಹೊರ ಪ್ರಪಂಚಕ್ಕೆ ಬಿದ್ದಾಗ ಅವ್ರ ಜೊತೆಗೆ ಪೇರೆಂಟ್ಸ್ ಸಂಬಂಧ ಯಾವ ರೀತಿ ಇರಬೇಕು, ಅವ್ರಿಗೆ ಯಾವ ರೀತಿ ಪೇರೆಂಟ್ಸ್ ಮತ್ತೆ ಒಬ್ಬ ಗ್ರಾಜುಯೇಟ್ ಸನ್ ಹತ್ರ ಯಾವ ರೀತಿ ರಿಲೇಶನ್ಶಿಪ್ ಇರ್ಬೇಕು ಆಕ್ಚುಲಿ? ಅಲ್ಲ, ಈಗ ಒಂದು ಗ್ರಾಜುಯೇಷನ್ ಮುಗಿಸಿ ಅವರು ಹೊರ ಪ್ರಪಂಚದಲ್ಲಿ ಕಾಲಿಟ್ಟಾಗ, ಸೊ ಇವತ್ತು ಇನ್ಫಾರ್ಮೇಶನ್ ಒಂದು ಯುಗ ಇರೋದ್ರಿಂದ, ಟೆಕ್ನಾಲಜಿ ಇನ್ಫಾರ್ಮೇಶನ್ ಯುಗ ಇರೋದ್ರಿಂದ ಸಾಧ್ಯವಾದಷ್ಟು ಅವ್ರಿಗೆ ಎಲ್ಲ ಪ್ರಪಂಚದ ಬಗ್ಗೆ ತಿಳಿದಿರುತ್ತೆ. ಬಟ್ ಆ ತಿಳಿದಿದೆ ಅನ್ನೋದು ಬರೀ ಇನ್ಫಾರ್ಮೇಶನ್, ಅದು ಅಲ್ಲಿ ಪ್ರಾಕ್ಟಿಕಾಲಿಟಿ ಇಲ್ಲ. ಅಲ್ಲಿ ಎಲ್ಲವೂ ಇನ್ಫಾರ್ಮೇಶನ್. ಕೆಲವು ಬುಕ್ಸ್ ಇಂದ ನಾಲೆಜ್ ತಗೊಂಡಿರ್ತಾರೆ, ಕೆಲವು ಪ್ರಾಕ್ಟಿಕಲ್ಸ್ ಮಾಡಿಸಿರ್ತಾರೆ, ಅಥವಾ ಕೆಲವು ಇನ್ಫಾರ್ಮೇಶನ್ ಅಂತ ತಗೊಂಡಿರ್ತಾರೆ. ಬರೀ ಎಲ್ಲವೂ ಅವ್ರಿಗೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದನ್ನ ಇಟ್ಕೊಂಡು ಅವರು ಪ್ರಪಂಚಕ್ಕೆ ಕಾಲಿಡ್ತಾರೆ. ಐದರ್ ಜಾಬ್ ಮಾಡ್ಬೋದು, ಇಲ್ಲ ಓನ್ ಬಿಸ್ನೆಸ್ ಇದ್ದದನ್ನ ಕಂಟಿನ್ಯೂ ಮಾಡ್ಬೋದು, ಯಾವುದೋ ಒಂದು ಮನೆಯ ಒಂದು ವ್ಯಾಪಾರ ಇರುತ್ತಲ್ಲ ಅದನ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಹೊಸ ವ್ಯಾಪಾರ ಪ್ರಾರಂಭ ಮಾಡ್ಬೋದು, ಅಥವಾ ಉದ್ಯೋಗಗಳು ಮಾಡ್ಬೋದು, ಅಥವಾ ಯಾವುದೊಂದು ಪ್ರೊಫೆಷನ್ ಚೂಸ್ ಮಾಡ್ಕೊಂಡಿರ್ಬೋದು. ಲಾಯರ್ಸು, ಡಾಕ್ಟರ್ಸ್, ಈ ತರ ಪ್ರೊಫೆಷನ್ ಏನೋ ಚೂಸ್ ಮಾಡ್ಕೊಂಡಿರ್ಬೋದು, ಇಲ್ಲ ಸರ್ವಿಸ್ ಓರಿಯೆಂಟೆಡ್ ಒಂದು ಬಿಸ್ನೆಸ್ ಅಲ್ಲಿ ಕಾಲಿಟ್ಟಿರ್ಬೋದು. ಹೀಗೆ ಹಲವಾರು ರಂಗಗಳನ್ನ ಅವರು ಆರಿಸ್ಕೊಂಡಿರ್ತಾರೆ. ಆರಿಸ್ಕೊಂಡು ಹೊರಗಿನ ಪ್ರಪಂಚದಲ್ಲಿ ಕಾಲಿಡ್ತಾರೆ. ಆಗ ಅವರಿಗೆ ಈ ಸಂಬಂಧಗಳು, ರಿಲೇಶನ್ಶಿಪ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಯಾಕೆಂದ್ರೆ ಆಗ ಅವರಿಗೆ ರಿಲೇಶನ್ಶಿಪ್ ಬಗ್ಗೆ ತಿಳಿತಾ ಹೋಗುತ್ತೆ. ಅವಾಗ ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಿಲೇಷನ್ಸ್ಗೂ ಪ್ರಪಂಚದಲ್ಲಿ ಇರ್ತಕ್ಕಂಥ ರಿಲೇಷನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಯವರೆಗೆ ತಂದೆ ತಾಯಿಗಳ ಒಂದು ಅಂಡರ್ನಲ್ಲಿ ಅವ್ರು ಇದ್ದುಕೊಂಡು ಏನೇ ರಿಲೇಶನ್ಶಿಪ್ಸ್ ಅಲ್ಲಿ ತೊಂದರೆ ಬಂದ್ರು, ಏನೇ ಬಂದ್ರು ಕೂಡ ಅದನ್ನೆಲ್ಲವೂ ಅವ್ರು ಫೇಸ್ ಮಾಡ್ತಾ ಇರ್ತಾರೆ, ಅವರ ಒಂದು ಪೇರೆಂಟ್ಸ್. ಇವ್ರಿಗೆ ಅದರ ಒಂದು ಎಫೆಕ್ಟ್ ಯಾವುದು ಇರೋದಿಲ್ಲ, ಡೈರೆಕ್ಟ್ ಎಫೆಕ್ಟ್ ಇರೋದಿಲ್ಲ ಇವ್ರಿಗೆ. ಎಲ್ಲವನ್ನು ಕೂಡ ತಂದೆ ತಾಯಿಗಳು ತಾವು ಮುಂದೆ ನಿಂತ್ಕೊಂಡು ಆ ಎಫೆಕ್ಟ್ ನೆಲ್ಲ ತಾವು ಅನುಭವಿಸಿ ಅದರ ಒಂದು ಸ್ಮಾಲ್ ಒಂದು ವ್ಯೂ ಅವ್ರಿಗೆ ಪಾಸ್ ಆಗಿ ಮಾಡಿರ್ತಾರೆ ಅಷ್ಟೇ. ಅಂದ್ರೆ ಹಿಂಗಿದೆ ಅಂತ ತಿಳಿದಿರುತ್ತೆ ಹೊರತು ಅದರ ಡೈರೆಕ್ಟ್ ಎಫೆಕ್ಟ್ ನ ಇವ್ರು ಅನುಭವಿಸಿರೋದಿಲ್ಲ. ಆದ್ರೆ ಈಗ ಅವನು ಹೊರಗಿನ ಪ್ರಪಂಚದಲ್ಲಿ ಕಾಲಿಟ್ಟು ಅವನು ಸ್ವತಃ ತನ್ನ ಜೀವನವನ್ನು ತಾನು ಕಟ್ಟಿಕೊಳ್ಳುವಂತ ಒಂದು ಪ್ರಸಂಗದಲ್ಲಿ, ಒಂದು ಸಂದರ್ಭದಲ್ಲಿ ಅವನು ಎಲ್ಲಾ ಕಡೆಯಿಂದ ರಿಲೇಶನ್ಶಿಪ್ಸ್ನ ಎಫೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಆಫೀಸ್ ಆಗಿದ್ರೆ ಬಾಸು, ಸಬಾರ್ಡಿನೇಟ್ಸು, ಅವ್ರ ಜೊತೆ ರಿಲೇಶನ್ಶಿಪ್ಸು ಸ್ಟಾರ್ಟ್ ಆಗುತ್ತೆ. ಅಥವಾ ಯಾವ್ದೊಂದು ಪ್ರೊಫೆಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಸ್ಟಮರ್ಸ್ ಹತ್ರ ಇಲ್ಲಿ ಒಂದು ಸಂಬಂಧಗಳು ಸ್ಟಾರ್ಟ್ ಆಗ್ತವೆ. ಸೊ ಹೀಗೆ ಹಲವಾರು ತಾನು ಯಾವ ಒಂದು ಕ್ಷೇತ್ರದಲ್ಲಿ ತಾನು ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತಾನೋ ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧಗಳು ಅವನಿಗೆ ಒಂದು ಎಫೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆಗ ಅವನ ಆಲೋಚನೆಗಳು ಹೇಗಿರ್ಬೇಕು ಅಂತ ನಾವು ಮಾತಾಡಿಕೊಂಡ್ರೆ ಇದು ಮೂರ್ಖತನ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರಾಕ್ಟಿಕಾಲಿಟಿ ಅನ್ನೋದು ಬಂದಾಗ ನಾವು ಎಷ್ಟೇ ಹೇಳಿದ್ರು ಕೂಡ ನನ್ನ ಅನುಭವಕ್ಕೆ ಬಂದಂತ ಒಂದು ಸಂದರ್ಭಗಳು ನಿನ್ನ ಅನುಭವಕ್ಕೆ ಬರದೇ ಹೋಗ್ಬೋದು. ಒಂದು ಬಿಲೀಫ್ ಸಿಸ್ಟಮ್ ಬಿಲ್ಡಪ್ ಆಗಿರುತ್ತೆ ಆಲ್ರೆಡಿ ಅವರಿಗೆ. ಬಿಲೀಫ್ ಸಿಸ್ಟಮ್ ಬಿಲ್ಡಪ್ ಆಗಿರುತ್ತೆ. ಆ ಬಿಲೀಫ್ ಸಿಸ್ಟಮ್ ಆಧಾರ ಮೇಲೆ ಇಟ್ಕೊಂಡು ಅವ್ನು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಬಿಲೀಫ್ ಸಿಸ್ಟಮ್ ಕೂಡ ಏನ್ ಬಿಲ್ಡ್ ಆಗಿರುತ್ತೆ, ಯಾವುದು ಕೂಡ ಒಂದು ಪಕ್ಕಾ ಬಿಲೀಫ್ ಸಿಸ್ಟಮ್ ಬಿಲ್ಡ್ ಆಗಿರೋದಿಲ್ಲ ಅವ್ರಿಗೆ ಇನ್ನು. ಯಾಕಂದ್ರೆ ಬಿಲೀಫ್ ಸಿಸ್ಟಮ್ ಬಿಲ್ಡ್ ಆಗೋದಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸಸ್. ಸೊ ನೀನ್ ಎಷ್ಟೆಷ್ಟು ಎಕ್ಸ್ಪೀರಿಯನ್ಸಸ್ ಹೊಂತಾ ಹೋಗುತ್ತೆ ಅಷ್ಟೆಷ್ಟು ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ. ಬೇಕಾದ್ರೆ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ರೆ ಆ ಲವ್ ಬಗ್ಗೆ ಬಿಲೀಫ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅವನಿಗೆ, ಹುಡುಗನೋ ಹುಡುಗಿನೋ. ಸೊ ಅವನ್ ಪಾರ್ಟ್ನರ್ಸ್ ಯಾರು ಹುಡುಗ ಆಗಿದ್ರೆ ಹುಡುಗಿ, ಹುಡುಗಿ ಆಗಿದ್ರೆ ಹುಡುಗ, ಅವರ ಒಂದು ಮನೋಭಾವ ಹೆಂಗಿರ್ತವೆ, ಯಾವ ರೀತಿ ವರ್ತನೆ ಮಾಡ್ತಾರೆ, ಏನಿರುತ್ತೆ, ಅದ್ರ ಬಗ್ಗೆ ಒಂದು ಬಿಲೀಫ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗಿರುತ್ತೆ.
ಹ್ಮ್ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ಗಳು ಏನು ಇರೋದಿಲ್ಲ ಅವ್ರಿಗೆ. ಹೌದು. ಆ ಎಕ್ಸ್ಪೀರಿಯನ್ಸಸ್ ನ ಪ್ರಪಂಚದೊಂದಿಗೆ ಅವರು ಸಂಘರ್ಷದ ಮುಖಾಂತರ ತಗೊಳ್ತಾರೆ. ಹ್ಮ್ ಯಾಕಂದ್ರೆ ಈಚ್ ಅಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ ಒಂದು ಸಂಘರ್ಷವನ್ನು ಉಂಟು ಮಾಡುತ್ತೆ. ಸಂಘರ್ಷವನ್ನು ಉಂಟು ಮಾಡಿದಾಗ ಅದರಿಂದ ಬರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ ನಮಗೆ ರಿಜಿಸ್ಟರ್ ಆಗುತ್ತೆ, ಅದು ಬಿಲೀಫ್ ಸಿಸ್ಟಮ್ ಆಗಿ ಉಳ್ಕೊಳ್ಳುತ್ತೆ. ಹೌದು. ಸೊ ಹಾಗಾಗಿ ನಾವು ಪರ್ಸನ್ಸ್ ನ ಇಟ್ಕೊಂಡು ಈ ಪರ್ಸನ್ ಜೊತೆ ಹಿಂಗಿರ್ಬೇಕು, ಈ ಪರ್ಸನ್ ಜೊತೆ ಹಿಂಗಿರ್ಬೇಕು, ಆ ಪರ್ಸನ್ಸ್ ಹೀಗ್ ಮಾಡ್ತಾರೆ ಅಂತ ಪರ್ಸನ್ಸ್ ನ ನಾವು ಹೇಳ್ತಾ ಹೋಗ್ಬಿಟ್ರೆ ನಾವೀಗ 800 ಕೋಟಿ ಜನಸಂಖ್ಯೆಗೆ 800 ಪರ್ಸನಾಲಿಟೀಸ್ ಇರ್ತವೆ. ಹೌದು. ಅದನ್ನ ಟೀಚ್ ಮಾಡ್ಬೇಕಾಗತ್ತೆ. ಹ್ಮ್ ಆದ್ರೆ ಇದು ಅಸಾಧ್ಯವಾದ ಕೆಲಸ. ಪ್ರಪಂಚದ ಜೊತೆ ನಾವು ಒಡನಾಟ ಬೆಳೆಸಬೇಕು ಅಂತಂದ್ರೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಹ್ಮ್ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಯಾಕಂದ್ರೆ ಇಲ್ಲಿ ನಾನು ಮುಖ್ಯ, ನನ್ನಿಂದ ಪ್ರಪಂಚ, ನಾನಿಲ್ದೆ ಇದ್ರೆ ಪ್ರಪಂಚ ಇಲ್ಲ. ಹೌದು. ಈಗ ಪ್ರಪಂಚ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದ ಮೇಲೆ ಪ್ರಪಂಚ ಹುಟ್ಟಿರುತ್ತೆ ನನಗೆ. ನನ್ನ ಪ್ರಪಂಚ ನನಗೆ ಹುಟ್ಟಿರುತ್ತೆ. ಎಸ್, ನಾನು ಹೋದ್ಮೇಲೆ ನನ್ನ ಪ್ರಪಂಚ ಹೋಗುತ್ತೆ. ಹ್ಮ್ ಸೊ ಪ್ರಪಂಚ ಕಂಟಿನ್ಯೂ ಆಗ್ಬೋದು, ಇದಕ್ಕೆ ಲಕ್ಷಾನ್ಗಟ್ಲೆ ವರ್ಷಗಳಿರ್ಬೋದು, ಮಿಲಿಯನ್ ಗಟ್ಲೆ ವರ್ಷಗಳಿರ್ಬೋದು, ಐ ಡೋಂಟ್ ನೋ. ಬಟ್ ನನಗೆ ಸಂಬಂಧಪಟ್ಟಂತ ಪ್ರಪಂಚ ಬಹಳ ಲಿಮಿಟೆಡ್ ಪ್ರಪಂಚ. ಅದು ಹೌದು. ನನ್ನ ಜೊತೆ ಹುಟ್ಟಿ ನನ್ನ ಜೊತೆ ಸಾಯುವಂತ ಪ್ರಪಂಚ ಇದು. ಸೊ ದಟ್ ಈ ಪ್ರಪಂಚಕ್ಕೆ ಯಾರಪ್ಪ ರಾಜ ಅಂದ್ರೆ ನಾನೇ ಕಿಂಗ್, ಐ ಆಮ್ ಎ ಕಿಂಗ್. ಹ್ಮ್ ಸೊ ಹಾಗಾಗಿ ಪ್ರಪಂಚದ ಜೊತೆ ನಾನು ಹೇಗೆ ಒಡನಾಟವನ್ನ ಇಟ್ಕೋಬೇಕು ಅನ್ನೋ ಡಿಸೈಡ್ ಮಾಡೋರು ಯಾರಂದ್ರೆ ನಾನೇ. ಹ್ಮ್ ಈಗ ನಮ್ಮ ಕಂಪ್ಲೇಂಟ್ಸ್ ಎಲ್ಲ ಯಾವುದಕ್ಕೆ, ಪ್ರಪಂಚದ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ನಮಗೆ. ಹೌದು. ನಾವ್ ಏನಿದ್ರು ಪ್ರಪಂಚದ ಮೇಲೆ ಹಾಕ್ತಿರ್ತೀವಿ, ಅದ ಸರಿ ಇಲ್ಲ, ಇದು ಸರಿ ಇಲ್ಲ. ಎಲ್ಲವೂ ನಮ್ಮ ಕಂಪ್ಲೇಂಟ್ಸ್ ಎಲ್ಲವೂ ಕೂಡ ಪ್ರಪಂಚದ ಮೇಲೆ. ಪ್ರಪಂಚ ಅಂದ್ರೆ ಅರ್ಥ ನನ್ನನ್ನ ಬಿಟ್ಟು ಉಳಿದಂತ ಎಲ್ಲ ಸಕಲ ಜೀವಚರ ಏನಿದೆ ಅದೆಲ್ಲವೂ ಪ್ರಪಂಚನೇ. ಹ್ಮ್ ಸೊ ಆ ಪ್ರಪಂಚದ ಮೇಲೆ ನಾವು ಕಂಪ್ಲೇಂಟ್ಸ್ ನ ಹಾಕ್ತಿವಿ. ಯಾಕೆ ಅಂತಂದ್ರೆ ಎಸ್ಕೇಪಿಸಮ್, ಹ್ಮ್ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ನಾನು ಒಳ್ಳೆಯವನು, ಪ್ರಪಂಚ ಕೆಟ್ಟದು, ಆಮೇಲೆ ನನ್ನ ಫ್ರೆಂಡ್ಸ್ ಕೆಟ್ಟವರು, ಅವ್ರಂಗೆ ಇವ್ರಿಂಗೆ, ಎಲ್ಲಾ ಕಂಪ್ಲೇಂಟ್ಸ್. ನನ್ನ ಕಲೀಗ್ ಸರಿಗಿಲ್ಲ, ನನ್ನ ಬಾಸ್ ಸರಿಗಿಲ್ಲ, ನನ್ನ ಪ್ರೊಫೆಷನ್ ಸರಿಗಿಲ್ಲ, ನನ್ನ ಕಸ್ಟಮರ್ಸ್ ಸರಿಗಿಲ್ಲ, ಇದು ಕಾಮನ್ ಇದು. ಹ್ಮ್ ಸೊ ಈ ಮೆಂಟಾಲಿಟಿ ಎಲ್ಲಾ ಒಂದು ಯುವಕರಲ್ಲಿ ಪ್ರಾರಂಭ ದಶೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರಪಂಚವನ್ನು ಅವನು ಅದೇ ರೀತಿಯಾಗಿ ನೋಡ್ತಾನೆ ಕೂಡ. ಈ ತರ ನೋಡೋದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಅವ್ನ್ ಬೆಳೆದ್ ಬಂದಿರ್ತಕ್ಕಂಥ ವಾತಾವರಣನು ಒಂದು ಕಾರಣ ಅಂತ ಅನ್ಬೋದಲ್ಲ ಸರ್ ಆಕ್ಚುಲಿ. ಯಾಕಂದ್ರೆ ನೀನ್ ಎಂತ ವಾತಾವರಣದಲ್ಲಿ ಬೆಳೆದ್ರು ಕೂಡ ಅಲ್ಲಿ ಯಾರು ಹೇಳ್ಕೊಡೋರು ಎಲ್ಲಿರ್ತಾರೆ ಹೇಳಿ? ಏನ್ ಮತ್ತೆ ಸೊಸೈಟಿ, ಫ್ರೆಂಡ್ಸು. ಸೊಸೈಟಿಯಲ್ಲಿ ನೀನು ಆ ಒಂದು ಒಡನಾಟ ಇಟ್ಕೊಂಡ ಮೇಲೆ ಸೊಸೈಟಿ ಬಗ್ಗೆ ನಿನ್ಗೆ ಗೊತ್ತಾಗುತ್ತೆ ಹೊರತು ಏನ್ ಹೇಳ್ಕೊಡಕ್ ಸಾಧ್ಯ, ಯಾರು ಎಷ್ಟು ಹೇಳ್ಕೊಡಕ್ ಸಾಧ್ಯ? ಎಲ್ಲ ಲಿಮಿಟೆಡ್ ಆಗಿರುತ್ತೆ. ಇವನ್ ಎಷ್ಟು ಓಪನ್ ಅಪ್ ಆಗಿರ್ತಾನೆ ಅನ್ನೋದ್ರ ಮೇಲೆ ಅದು ರಿಸೀವ್ ಆಗ್ತಾ ಹೋಗುತ್ತೆ ಆಕ್ಚುಲಿ. ಎಕ್ಸಾಕ್ಟ್ಲಿ. ಅಂದ್ರೆ ಓಪನ್ ಅಪ್ ಆಗ್ಲೇಬೇಕು ಅವಾಗ, ಅದು ಸಂದರ್ಭ ಅದು. ಅವನು ಓಪನ್ ಅಪ್ ಆಗಿಲ್ಲ ಅಂತಂದ್ರೆ ಅವನಿಗೆ ತೊಂದ್ರೆ ಅದು. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ಸ್ ನ ಮೇಂಟೈನ್ ಮಾಡ್ತಕ್ಕಂಥ ಸಂದರ್ಭ ಅವನು ತನ್ನ ಎಲ್ಲ ವ್ಯಾಸಂಗವನ್ನ ಮುಗಿಸಿ ಪ್ರಪಂಚದಲ್ಲಿ ಕಾಲಿಟ್ಟಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೂ ಇರ್ತಕ್ಕಂಥ ರಿಲೇಶನ್ಶಿಪ್ಸು ಬಹಳಷ್ಟು ಸುಂದರವಾಗಿರ್ತವೆ, ಬಹಳ ಚೆನ್ನಾಗಿರ್ತವೆ. ಯಾಕಂದ್ರೆ ಫ್ರೆಂಡ್ಸು ಯಾರಿಗೂ ಜವಾಬ್ದಾರಿ ಇರೋದಿಲ್ಲ. ಯಾರ ಹತ್ರ ದುಡ್ಡಿದ್ರೆ ಅವನ್ ಖರ್ಚು ಮಾಡ್ತಾನೆ. ಎಲ್ಲ ಮಗ ಬಾ ಮಗ ಹೋಗೋಣ ಒಂದಿಷ್ಟು ಬೀರ್ ಕುಡಿಯೋದು, ಅದು ಇದು ಎಲ್ಲ ಏನಾಗಬೇಕು ಎಲ್ಲ ಆಗಿರುತ್ತೆ ಅದು. ಆ ಎಲ್ಲ ಫ್ರೆಂಡ್ಸ್ಗಳು ಚೆನ್ನಾಗಿರ್ತಾರೆ, ಫ್ರೆಂಡ್ಸ್ ಒಳ್ಳೆಯವರಾಗಿರ್ತಾರೆ, ನಮ್ಮ ರಿಲೇಷನ್ಸ್ ಒಳ್ಳೆಯವರಾಗಿರ್ತಾರೆ, ಎಲ್ಲ ಪ್ರಪಂಚ ಸುಂದರವಾಗಿರುತ್ತೆ ಅಲ್ಲಿವರೆಗೂ ಕೂಡ. ಇನ್ನು ಜವಾಬ್ದಾರಿಗಳನ್ನ ಯಾರು ಏನು ಇರೋದಿಲ್ಲ. ರಿಯಲ್ ವರ್ಲ್ಡ್ ಸ್ಟಾರ್ಟ್ ಆಗೋದು ಅವನು ಎಲ್ಲ ಮುಗಿಸ್ಕೊಂಡು ಪ್ರಪಂಚಕ್ಕೆ ಕಾಲಿಟ್ಟಾಗ ರಿಯಲ್ ವರ್ಲ್ಡ್ ಸ್ಟಾರ್ಟ್ ಆಗುತ್ತೆ. ಅವಾಗ ಫೈನಾನ್ಷಿಯಲಿ ನೀನು ನಿನ್ನನ್ನ ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ನಿಂತಾಗ ಸಿಗ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದು ರಿಯಲ್ ಎಕ್ಸ್ಪೀರಿಯನ್ಸ್. ಅದು ಅವಾಗ ನಿನ್ನ ಸ್ನೇಹಿತರು ಯಾರು, ನಿನ್ನ ಸಂಬಂಧಿಗಳು ಯಾರು, ಹಿತೈಷಿಗಳು ಯಾರು, ಶತ್ರುಗಳು ಯಾರು, ಎಲ್ಲವೂ ಸಿನಿಮಾ ರಿಲೀಸ್ ಆಗೋದು ಅವಾಗ. ಸೊ ಆ ಎಕ್ಸ್ಪೀರಿಯನ್ಸಸ್ ನಾವು ಹೇಳ್ಕೊಂತ ಹೋದ್ರೆ ಬೇಕಾದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಹೇಳ್ಕೊಂತ ಹೋಗ್ಬೋದು. ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನನಗೆ, ನಿನ್ನ ಎಕ್ಸ್ಪೀರಿಯನ್ಸ್ ನನಗೆ, ನನ್ನ ಎಕ್ಸ್ಪೀರಿಯನ್ಸ್ ನಿನಗೆ ಆಗ್ಬೇಕು ಅಂತ ಏನಿರೋದಿಲ್ಲ. ನಿನ್ನ ಎಕ್ಸ್ಪೀರಿಯನ್ಸೇ ಬೇರೆ. ಆದ್ರೆ ಒಬ್ಬ ವ್ಯಕ್ತಿಯಾಗಿ ನೀನು ಏನೇನು ಒಂದು ಹೇಗೆ ನೋಡ್ಬೇಕು, ವ್ಯಕ್ತಿಯಾಗಿ ನೀನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನೀನು ತಿಳ್ಕೊಂಡ್ರೆ
ದಟ್ಸ್ ಎನಫ್. ಯಾಕಂದ್ರೆ ಆ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಪಂಚ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಹ್ಮ್ ನಿನ್ನನ್ನ ನೀನು ಹೇಗೆ ಅರ್ಥ ಮಾಡ್ಕೊಂಡಿದ್ದೆ. ಯಾಕಂದ್ರೆ ರಿಲೇಶನ್ಶಿಪ್ ಅನ್ನೋದು ಪ್ರಪಂಚದ ಜೊತೆ ರಿಲೇಶನ್ಶಿಪ್ ಅಂದ್ರೆ ಸಂಬಂಧಕ್ಕಿಂತ ನಿನ್ನ ಜೊತೆ ನಿನ್ನ ಸಂಬಂಧ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ತಮ್ಮ ಸಂಬಂಧ ಹೇಗಿರ್ಬೇಕು, ತಮ್ಮ ಜೊತೆಗೆ ಹೇಗಿರ್ಬೇಕು ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಎಲ್ಲರೂ ಹೊರಗಡೆ ಪ್ರಪಂಚ ಬಗ್ಗೆ ಅವನು ಹೇಗಿದ್ದಾನೆ, ಅಲ್ಲಿ ಹೊರಗಡೆ ಪ್ರಪಂಚ ಹೆಂಗಿದೆ, ಅದ್ರ ತರ ನಾನು ಇರ್ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಒತ್ತು ಕೊಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ ಅಲ್ವಾ? ಹೌದೌದು. ಯಾಕಂದ್ರೆ ಅದು ಇರೋದು ಅಂದ್ರೆ ಆ ರೀತಿ ಇರೋದೇ ಹಂಗೆ ಅಲ್ಲ. ಹಾಗಾಗಿ ಅದನ್ನ ನಾವ್ ಏನ್ ನಂಬಕ್ ಬರಲ್ಲ. ಸೊ ಅದು ಇರೋ ರೀತಿನೇ ಅದು. ಬಟ್ ಇವಾಗ ಇಲ್ಲಿ ಒಂದ್ ಕ್ವಶನ್ ಬರುತ್ತೆ ಸರ್. ಒಂದು ಪ್ರೋಗ್ರೆಸಿವ್ ಆಗಿ ಅವನು ಎಲ್ಲದ್ರಲ್ಲೂ ಹ್ಯಾಪಿಯಾಗಿ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಎಲ್ಲರ ಜೊತೆಗೂ ಬಿಲ್ಡ್ ಅಪ್ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಓವರ್ ಆಲ್ ಕ್ಯಾರಿಯರ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರ ಹತ್ರನು ಒಳ್ಳೆಯವನಾಗಿ ಯಾವ ರೀತಿ ಇರ್ಬೇಕು ಅಂತ ಇರ್ಬೇಕಾದ್ರೆ ಅವನಿಗೆ ಒಂದು ತನ್ನ ಜೊತೆಗೆ ತಾನು ಯಾವ ರೀತಿ ರಿಲೇಶನ್ಶಿಪ್ ನ ಇರ್ಬೇಕು ಅಥವಾ ಅವನ ಬಗ್ಗೆ ಅವ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಂತೀರಾ ನೀವು? ನನಗೆ ಅರ್ಥ ಆಗಲಿ ಕ್ವಶನ್. ಅಂದ್ರೆ ಅವನು ಹೊರ ಪ್ರಪಂಚದ ಜೊತೆಗೆ ಅವನ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ತನ್ನ ಬಗ್ಗೆ ತಾನು ತನಗಿರ್ತಕ್ಕಂಥ ರಿಲೇಶನ್ಶಿಪ್ ಅಂದ್ರೆ ಅವನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅಂತೀರಾ ನೀವು? ಈಗ ಅಂದ್ರೆ ಹೊರ ಪ್ರಪಂಚದ ಜೊತೆ ಅವನ ಸಂಬಂಧಗಳನ್ನ ಇಟ್ಕೊಂಡು ಈಗ ಒಂದು ಹರೀಶ್, ಯಾವುದೇ ಒಂದು ನೀವು ಏನೇ ಮಾಡಿದಾಗ್ಲೂ ಕೂಡ ಈ ಸಂಬಂಧಗಳು ಅನ್ನೋದು ಖಂಡಿತ ಎಲ್ಲಾ ಕಡೆನೂ ಬಂದೇ ಬರ್ತವೆ. ಈಗ ನೀವಂದ್ರಿ ಎಲ್ಲರ ಜೊತೆ ಒಂದು ಒಳ್ಳೆಯವನಾಗಿ, ಒಂದು ಸಂಬಂಧಿಗಳ ಜೊತೆ, ಕಲೀಗ್ಸ್ ಜೊತೆ, ನೆರೆಹೊರೆಯವ್ರ ಜೊತೆ, ಎಲ್ಲರ ಜೊತೆ ಒಂದು ಒಳ್ಳೆಯವನಾಗಿ ಒಂದು ಪ್ರಪಂಚ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಹೇಗೆ ಅಂತ, ಇದನ್ನ ಸೈಕಾಲಜಿಯಲ್ಲಿ ಜೆಂಟಲ್ಮನ್ ಸಿಂಡ್ರೋಮ್ ಅಂತ ಕರೀತಾರೆ. ಈ ಜೆಂಟಲ್ಮನ್ ಸಿಂಡ್ರೋಮ್ ಒಂದು ಸಾರಿ ನಿನಗೇನಾದ್ರೂ ಬಂತು ಅಂತಂದ್ರೆ ನಿನ್ನ ಜೀವನ ಅತುಲಾಕುತಲವಾಗಿ ಬಿಡುತ್ತೆ. ಅಂದ್ರೆ ಒಂದ್ ರೀತಿ ನಾಶ ಆದಂಗೆನೆ. ಪ್ರಪಂಚದ ಜೊತೆ ನನ್ನ ಸಂಬಂಧ ಬಹಳ ಚೆನ್ನಾಗಿರ್ಬೇಕು, ಉತ್ತಮವಾಗಿರ್ಬೇಕು, ಎಲ್ಲರೂ ನನ್ನ ಒಳ್ಳೆಯವ್ನು ಅನ್ನಬೇಕು ಅಂತ ಯಾವತ್ತು ಬಂತು ಅಂತಂದ್ರೆ ಅವನು ಇದ್ದು ಸತ್ತಂಗೆ ಅವನು. ಅಲ್ಲ ನಾನು ಆ ರೀತಿ ಕೇಳ್ತಾ ಇಲ್ಲ ಸರ್. ಒಳ್ಳೇದು ಅಂತ ಹೇಳಿದ್ರೆ ಇವಾಗ ಕೆಲವೊಂದ್ ಟೈಮ್ ಹಾರ್ಡ್ ಡಿಸಿಷನ್ ತಗೋಬೇಕಾಗಿರುತ್ತೆ. ಆ ಡಿಸಿಷನ್ ತಗೊಂಡಾಗ ಅದನ್ನ ತಗೊಂಡ್ರೆ ಓಕೆ. ಸೊ ಅದ್ರ ಜೊತೆಗೆ ಇನ್ನೊಂದ್ ಟೈಮ್ ಏನಂತ ಹೇಳಿದ್ರೆ ಕೆಲವೊಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬೇಕಾಗಿರುತ್ತೆ, ಅಲ್ಲಿ ಕೆಲಸ ಆಗ್ಬೇಕಾಗಿರುತ್ತೆ, ಅದೆಲ್ಲ ಓಕೆ. ಬಟ್ ಏನಂತ ಹೇಳಿದ್ರೆ ಇವನಿಗೆ ಹ್ಯಾಪಿ ಅನ್ಸ್ಬೇಕು, ಅದರಿಂದ ಇವನು ಲೈಫ್ ಲಾಂಗ್ ಕೊರಗಬಾರ್ದು ಅನ್ನೋ ಒಂದು ವಿಷಯದಲ್ಲಿ ನಾನು ಮಾತಾಡ್ತಾ ಇರೋದು ಆಕ್ಚುಲಿ. ಅದೇ ಈಗ ನೀನು ಲೈಫ್ ಲಾಂಗ್ ಕೊರಗಬಾರ್ದು ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಅದು ಮಾಮೂಲಾಗಿ ಬಂದೇ ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಸುಖಗಳು ಇವೆಲ್ಲ ಕಾಮನ್ ಬರುತ್ತೆ ಪ್ರತಿಯೊಂದು ಕೂಡ. ಯಾವ ಬರಬಾರ್ದು ಅಂತ ಏನು ಇಲ್ಲ. ಯಾಕಂದ್ರೆ ನಿನಗೆ ಕಷ್ಟ ಸುಖಗಳು ಏನ್ ಗೊತ್ತಾಗಿಲ್ಲ ಅಂದ್ರೆ ಲೈಫ್ನ ನೀನ್ ಏನ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಲೈಫ್ನ ಟೇಸ್ಟ್ ಏನಿರುತ್ತೆ, ನಿನಗೆ ಅದರ ಬ್ಯೂಟಿ ಏನ್ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಅಂದ್ರೆ ನಿನ್ಗೆ ಎಲ್ಲವನ್ನ ನೀನು ಅನುಭವಿಸ್ಬೇಕು. ಅದೆಲ್ಲ ನಾವು ಮಾತಾಡ್ತಾ ಇರೋದು. ಈಗ ಪ್ರಪಂಚದ ಜೊತೆ ನಿನ್ನ ಸಂಬಂಧ ಹೇಗಿಟ್ಕೊಳ್ಬೇಕು ಅಂತ ಹೋದ್ರೆ ಲೈಫೆಲ್ಲ ನಾವು ಒಂದು ಕಷ್ಟಗಳ ಅನುಭವಿಸ್ಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಏನಪ್ಪಾ, ಒಬ್ಬ 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 ಹುಡುಗ ತನ್ನ ಜೀವನವನ್ನ ರೂಪಿಸಿಕೊಳ್ಳಕ್ಕೆ ಹೊರಟಾಗ ಮೊದಲು ಅವನು ಮಾಡ್ಬೇಕಾಗಿರೋದ್ರೆ ಇವತ್ತು ನಮಗೆ ಇವೆಲ್ಲ ಹೇಳಿಕೊಡೋರು ಯಾರು ಇರ್ಲಿಲ್ಲ. ಹರೀಶ್, ಈ ಒಂದು 50 ವರ್ಷಗಳ ಒಂದು ಜೀವನವನ್ನು ನಾವು ಹೇಗ್ ಕಳೆದ್ವಿ ಅಂತಂದ್ರೆ ನಮಗೆ ಯಾವುದು ಬಗ್ಗೆ ಗೊತ್ತಿಲ್ಲ. ನಮಗೆ ಬಹಳಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ. ಎಲ್ಲಿ ಸಮಯವನ್ನು ವೆಚ್ಚ ಮಾಡಬಾರ್ದು ಅಲ್ಲಿ ವೆಚ್ಚ ಮಾಡಿದ್ವಿ. ಯಾರ ಜೊತೆ ಕಳಿಬಾರ್ದು ಅವ್ರ ಜೊತೆ ಕಳೆದ್ವಿ. ಯಾಕೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರೀತಿ ನಮ್ಮನ್ನ ಮಾಡಿಬಿಡ್ತದೆ. ಯಾವತ್ತೂ ಕೂಡ ನೀನು ಎಲ್ಲರಿಗೂ ಒಳ್ಳೆಯವನಾಗಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು ಕೂಡ. ಈ ಜೆಂಟಲ್ಮನ್ ಸಿಂಡ್ರೋಮ್ ಇಂದ ಫಸ್ಟ್ ನಾವು ಹೊರಗಡೆ ಬಂದು ಆಲೋಚನೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ನನಗೇನು ಬೇಕು ಆಕ್ಚುಲಿ. ಸೊ ನನ್ನ ಮನಸ್ಥಿತಿ ಏನು. ಯಾಕಂದ್ರೆ ನನಗೆ ಬೇಕಾದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಬಟ್ ಆ ಫ್ರೆಂಡ್ಶಿಪ್ ನನಗೇನು ಉಪಯೋಗ? ಯಾರು 100% ಸೆಲ್ಫಿಶ್ ಆಗಿ ಆಲೋಚನೆ ಮಾಡ್ತಾನೆ ಅವನು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ತಾನೆ. ಸೆಲ್ಫಿಶ್ ಅಂದ ತಕ್ಷಣ ನಮ್ಮಲ್ಲಿ ಬಹಳಷ್ಟು ಕೆಟ್ಟ ಆಲೋಚನೆ ಇದೆ. ಸೆಲ್ಫಿಶ್ ಅಂದ ತಕ್ಷಣ ಆಲೋಚನೆ ಮಾಡೋ ರೀತಿನೇ ಬೇರೆ ಇದೆ. ಅವ್ನು ತುಂಬಾ ಸೆಲ್ಫಿಶ್ ಅಂತ. ಸೊ ನಾವು ಆಲೋಚನೆ ಮಾಡೋ ಸೆಲ್ಫಿಶ್ಗೂ ರಿಯಲ್ ಸೆಲ್ಫಿಶ್ಗೂ ವ್ಯತ್ಯಾಸ ಇದೆ. ಅದನ್ನ ಸರಿಯಾಗಿ ನೋಡೋದನ್ನ ಫಸ್ಟ್ ಕಲಿಬೇಕು.
ಸೆಲ್ಫಿಶ್ ಅಂದ್ರೆ ಏನು? ಏನು ನಿಮ್ಮ ಅಭಿಪ್ರಾಯದಲ್ಲಿ ಸೆಲ್ಫಿಶ್ ಅಂದ್ರೆ ಏನು? ಸೆಲ್ಫಿಶ್ ಅಂತ ಹೇಳಿದ್ರೆ ನಾನು ನನ್ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು, ಆಮೇಲೆ ನಾನ್ ಯಾವ ರೀತಿ ಲೈಫಲ್ಲಿ ಇರ್ಬೇಕು ಅನ್ಕೊಂಡು ನಾನು ಮೂವ್ ಆಗೋದು ಇರುತ್ತಲ್ಲ, ಅದು ಸೆಲ್ಫಿಶ್ ಅಂತ ಅನ್ಬೋದಲ್ವಾ ಸರ್? ನನ್ನ ಕುರಿತಾಗಿ ಅಲ್ಲ, ಕೇವಲ ನನಗಾಗಿ. ನನಗಾಗಿ ಇರೋದೆಲ್ಲರೂ ಅಷ್ಟೇನೆ, ಬಟ್ ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಫಸ್ಟ್ ಆಲೋಚನೆ ಮಾಡ್ಬೇಕಾಗಿರೋದು ಪ್ಯೂರ್ ಸೆಲ್ಫಿಶ್ ಆಗಿ ಆಲೋಚನೆ ಮಾಡ್ಬೇಕು. ನನಗೆ ನನ್ನ ಮನಸ್ಥಿತಿ ಏನು? ಈಗ ಎಲ್ರಿಗೂ ಒಂದೇ ಮನಸ್ಥಿತಿ ಇರಲ್ಲ ಹರೀಶ್. ನನಗೆ ಪುಸ್ತಕ ಓದೋದಂದ್ರೆ ಎಷ್ಟು ಜಾಸ್ತಿ ಇಷ್ಟ ಇರ್ಬೋದು, ನನಗೆ ಸಿನಿಮಾ ನೋಡೋದು ಇಷ್ಟ ಇರ್ಬೋದು, ಸೊ ನನಗೆ ಇನ್ಫಾರ್ಮೇಶನ್ ಜಾಸ್ತಿ ತಿಳ್ಕೊಳ್ಳೋದ್ರಲ್ಲಿ ಇಷ್ಟ ಇರ್ಬೋದು, ನನಗೇನಾದ್ರೂ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಇಷ್ಟ ಇರ್ಬೋದು, ನನಗೆ ಆರ್ಟ್ ಇಷ್ಟ ಇರ್ಬೋದು, ನನಗೆ ಮ್ಯೂಸಿಕ್ ಇಷ್ಟ ಇರ್ಬೋದು, ಸೊ ನನಗೆ ಸ್ಪೋರ್ಟ್ಸ್ ಇಷ್ಟ ಇರ್ಬೋದು, ಸೊ ನನಗೆ ಇದು ಯಾವ್ದು ಇಷ್ಟ ಇಲ್ಲ, ಬರೀ ದುಡ್ಡಿನ ಬಗ್ಗೆ ಇಷ್ಟ ಇರ್ಬೋದು, ದುಡ್ಡು ಇದ್ಬಿಟ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇರ್ಬೋದು ನಂದು. ನನಗೆ ಪೊಲಿಟಿಕಲ್ ಆಗಿ ನಾನು ಮುಂದುವರಿಬೇಕಂತ ಇಷ್ಟ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಫಸ್ಟ್ ನನಗೆ ನನ್ನ ಜೀವನದಲ್ಲಿ ನನಗೆ ಸಂತೋಷವಾಗಿ ಮಾಡ್ತಕ್ಕಂಥದ್ದು ಏನು ಅನ್ನೋದು ತಿಳ್ಕೊಳ್ಳೋದು ಸೆಲ್ಫಿಶ್ನೆಸ್. ಅದು ಅವಾಗ ಏನಾಗುತ್ತೆ, ನಮ್ದು ಒಂದು 50-60% ಆಫ್ ದ ಟೈಮ್ ಸೇವ್ ಆಗಿಬಿಡುತ್ತೆ ಅಲ್ಲಿ. ಯಾವುದು ನಿನಗೆ, ಅದಕ್ಕೆ ನಿನಗೆ ಪ್ರೊಫೆಷನಲ್ ಆಗಿ ಏನಿಷ್ಟ, ಓಕೆ, ಹಾಬೀಸ್ ಆಗಿ ಏನಿಷ್ಟ, ನಿನಗೆ ನಿನ್ನ ಲೈಫ್ ಆಂಬಿಷನ್ ಆಗಿ ಏನಿಷ್ಟ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ಯಾ, ಸ್ವಲ್ಪ ಇದನ್ನ ನೀನು ಒಂದು ಸ್ವಲ್ಪ ಅಂದ್ರೆ ಮೊದಲೇ ಎಲ್ಲವೂ ಬರಲ್ಲ, ಡಿಸೈಡ್ ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ರೆಂಡ್ಸ್, ಅದಕ್ಕೆ ಸಂಬಂಧಪಟ್ಟಕ್ಕಂಥ ರಿಲೇಷನ್ಸ್ ನಿನಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನೀನು ಅಲ್ಲಿ ಟೈಮ್ ನ ಸ್ಪೆಂಡ್ ಮಾಡಕ್ ಈಸಿ ಆಗುತ್ತೆ. ಹೌದು. ಇಲ್ಲ ಅಂತಂದ್ರೆ ಈ ಕೆಲಸಕ್ಕೆ ಬರದ ಎಲ್ಲಾ ಫ್ರೆಂಡ್ಸ್ಗಳು ಇಟ್ಕೊಂಡು ಅವನು ಟೈಮ್ ಎಲ್ಲ ಅಲ್ಲೇ ಹೋಗುತ್ತೆ. ಅವನಿಗೆ ಬಾ ಮಗ ಏನ್ ಮಾಡ್ತೀಯ ಅನ್ನೋ ಫ್ರೆಂಡ್ ನ ಇಟ್ಕೊಂಡ್ರೆ ಮುಗಿದೋಯ್ತು ಅವ್ನ ಲೈಫ್. ಕರೆಕ್ಟ್. ಇಲ್ಲಿ ಅನಾಲಿಸಿಸ್ ಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಇದು ನಮಗೆ ಹೇಳ್ಕೊಡೋದಿರಲಿಲ್ಲ, ಇವಾಗೆಲ್ಲ ಇದೆ. ಈಗ ಇನ್ಫಾರ್ಮೇಶನ್ ಇದೆ, ಆ ಒಂದು ವ್ಯವಸ್ಥೆ ಇದೆ, ಈಗ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರೀತಿ ಚೆನ್ನಾಗಿದೆ. ಇವಾಗ ಮಕ್ಕಳು ತುಂಬಾ ಜಾಗರೂಕತೆಯಾಗಿದ್ದಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಇದ್ದು ಕೂಡ ಅವ್ರ ಲೈಫ್ ನ ಅವರು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ಅವರ ಒಂದು ಮಿಸ್ಟೇಕ್ ಅಷ್ಟಾಗತ್ತೆ. ಸೊ ಯಾವಾಗ ಈ ಜೆಂಟ್ಲ್ಮನ್ ಸಿಂಡ್ರೋಮ್ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಎಲ್ಲಾನು ಒಳ್ಳೆಯನಾಗ್ಬೇಕು, ನನ್ನ ಎಲ್ಲಾರು ಶಬಾಷ್ ಅನ್ಬೇಕು, ಹಾಗನ್ಬೇಕು, ಈಗ ಇವೆಲ್ಲದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟ್ ನನ್ನ ಜೀವನ ನನಗೇನ್ ಬೇಕು, ನನಗೇನು ಅವಶ್ಯಕತೆ, ಸೊ ಯಾವ ರಂಗದಲ್ಲಿ ನಾನು ಮುಂದುವರಿಬೇಕು, ಈ ಒಂದು ಕೆಲವೊಂದ್ಸಲ ಏನಾಗುತ್ತೆ, ಮೊದಲು ಒಂದು ರಂಗ ಅಂತ ಅಂದ್ಕೊಂಡಿರ್ತೀವಿ, ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬೇರೆ ಕಡೆ ಡೆವಲಪ್ ಆಗುತ್ತೆ, ಅದು ಕಾಮನ್. ಅದು ಬಟ್ ನೀನ್ ಮೊದಲು ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡ್ರೆ ಹಂಗಂದ್ರೆ ಟೈಮ್ ಬಹಳ ಉಳಿಯುತ್ತೆ, ಎಲ್ಲಿ ಸ್ಪೆಂಡ್ ಮಾಡೋದ ಟೈಮ್ ಬಹಳ ಉಳಿಯುತ್ತೆ. ಪರ್ಸನಲ್ ಆಗಿ ನಿನ್ನ ಬಗ್ಗೆ ನಿನಗಿರ್ಬೇಕು. ಇವಾಗ ಎಷ್ಟೋ ಜನಕ್ಕೆ ಆ ಜೆಂಟಲ್ಮನ್ ಸಿಂಡ್ರೋಮ್ ಅನ್ನೋದು ಗೊತ್ತೇ ಇರೋದಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರ್ಬೇಕು ಅನ್ನೋದನ್ನು ಕೂಡ ಹೇಳೋರು ಇರೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲೂ ಕೂಡ ತಂದೆ ತಾಯಿಗಳು ಮನೆಯಲ್ಲಿ ಅದನ್ನು ತುಂಬಿ ಬಿಟ್ಟಿರ್ತಾರೆ. ನೋಡು ಪ್ರಪಂಚವನ್ನ ನೋಡು, ಎಲ್ಲರ ಹತ್ರ ಒಳ್ಳೆಯವನು ಅನ್ಸ್ಕೋಬೇಕು, ಎಲ್ಲರ ಹತ್ರ ಸಹಿ ಅನ್ಸ್ಕೋಬೇಕು, ಯಾರಿಗೆ ಎದುರು ಮಾತಾಡಕ್ ಹೋಗ್ಬಾರ್ದು, ಎಲ್ಲರೂ ನಿನ್ನ ಒಳ್ಳೆಯವನು ಅಂತ ಅನ್ನಬೇಕು, ಆಗಿರ್ಬೇಕು ಅನ್ನೋ ಒಂದು ಫ್ಯಾಮಿಲಿಯಿಂದ ಬಂದಿದ್ರೆ ಅವನು ಜೆಂಟಲ್ಮನ್ ಸಿಂಡ್ರೋಮು ಹುಟ್ಟಿದಾಗಿಂದ ಬಂದ್ಬಿಟ್ಟಿರ್ತದೆ. ಸೊ ಈ ರೀತಿಯಾಗಿ ಎಲ್ಲವೂ ಅಲ್ಲಿ ಬಿಲ್ಟಪ್ ಆಗಿಬಿಟ್ಟಿರ್ತವೆ ಮೋಸ್ಟ್ಲಿ ಪೇರೆಂಟ್ಸ್ ಇಂದ. ಅಂದ್ರೆ ಅಲ್ಲಿ ಅವನ್ ಹೋಲ್ ಲೈಫೇ ಅಲ್ಲಿ ಅವನ್ ದೃಷ್ಟಿಕೋನನೇ ತುಂಬಾ ಬದಲಾಗ್ಬಿಡುತ್ತೆ ಅಂತಿರಲ್ಲ ಸರ್, ಈ ಒಂದು ಜೆಂಟ್ಲ್ಮನ್ ಸಿಂಡ್ರೋಮ್ ಕಂಟಿನ್ಯೂಟಿ ಆಗ್ತಾ ಹೋಯ್ತು ಅಂದ್ರೆ? ಅಲ್ಲ, ದೃಷ್ಟಿಕೋನ ಅನ್ನೋದಕ್ಕಿಂತ ಅವನು ಸಫರ್ ಆಗ್ಬಿಡ್ತಾನೆ, ಲೈಫ್ ಲಾಂಗ್ ಸಫರ್ ಆಗ್ತಾ ಇರ್ತಾನೆ. ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗ್ತಾ ಇದ್ದೀನಿ, ಬಟ್ ನನ್ನ ಬೇರೆ ತಪ್ಪು ತಿಳ್ಕೊಂತ ಇದ್ದಾರೆ, ಬರೀ ಪ್ರಪಂಚನ ಒಪ್ಪಿಸ್ಬೇಕಂತಾನೆ ಅವ್ನು ಲೈಫ್ ಲಾಂಗು ಸಫರ್ ಆಗ್ತಾ ಇರ್ತಾನೆ. ಪ್ರಪಂಚ ಅಂತಂದ್ರೆ ಇನ್ ದ ಸೆನ್ಸ್ ಅವ್ರ ಫ್ಯಾಮಿಲಿ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಸೊ ಅವರ ರಿಲೇಷನ್ಸ್ ನಲ್ಲಿ ಆಗಿರ್ಬೋದು, ಅವ್ನು ಬರೀ ಒಪ್ಸಕ್ ನೋಡ್ತಿರ್ತಾನೆ, ನನ್ನ ಒಳ್ಳೆಯವನು ಅಂತ ಅಂತ ಅವನ ಜೀವನ, ನಾನು ಒಳ್ಳೆಯವನಂತ ನಾನು ಅನ್ಸ್ಕೋಬೇಕು ಅನ್ನೋದು. ಹೋಗ್ಲಿ, ಅವನು ಒಳ್ಳೆಯವನಂತ ನಾ ಅನ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವನೇನಾದ್ರು ಒಳ್ಳೆ ಕೆಲಸ ಮಾಡ್ತಾನ ಅಂದ್ರೆ ಹಂಗಿರೋದಿಲ್ಲ. ಅವನೇನ್ ಮಾಡ್ತಾ ಇದೀನಿ ಅದೆಲ್ಲ ಮಾಡ್ತಿರ್ತಾನೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಪ್ರಪಂಚಕ್ಕೆ. ಅವನು ತಾನ್ ಮಾಡ್ತಾ ಇರೋದು ಕರೆಕ್ಟ್, ಅದನ್ನ ಎಕ್ಸೆಪ್ಟ್ ಮಾಡಿ ಅಂತ ಎಕ್ಸಾಕ್ಟ್ಲಿ. ಅದನ್ನ ಯಾಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು. ಈಗ ಕೆಲವೊಂದು ಬೆಳಿಗ್ಗೆ 9 ಗಂಟೆವರೆಗೂ 10 ಗಂಟೆವರೆಗೂ ಮಲಗ್ತಾನೆ ಅಂತ ಅಂದ್ಕೊಳ್ಳಿ.
ಅವನು ಅಲ್ಲ ನೀನು 9-10 ಗಂಟೆವರೆಗೆ ಯಾಕೆ ಮಲಗ್ತೀಯಾ ಅಂತಂದೇಳಿ ಯಾರಾದ್ರೂ ಹೇಳಿದ್ರೆ ಅದು ತಪ್ಪಾಗುತ್ತೆ ಅವನಿಗೆ. ಅವ್ನು ಹೆಂಗ್ ಮಾತಾಡ್ಬೇಕಂದ್ರೆ, ಹೌದು ಪಾಪ ನೀನು 9-10 ಗಂಟೆವರೆಗೆ ಮಲಗೋದ್ರಲ್ಲಿ ಅರ್ಥ ಇದೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ನು ಒಳ್ಳೆಯವರು. ಹ್ಮ್ ಅದಕ್ಕೆ ಅವ್ನು ಕಾರಣ ಹುಡ್ಕೊಂಡಿರ್ತಾನೆ. ನನಗೆ ರಾತ್ರಿ ನಿದ್ರೆ ಬರಲ್ಲ ಅಂತ ಏನ್ ಮಾಡ್ತೀನಿ ನಾನು, ಒಂದಿಷ್ಟು ಫೋನ್ ನೋಡ್ತೀನಿ ಅಥವಾ ಟಿವಿ ನೋಡ್ತೀನಿ. ಅದೇನಾಗ್ಬಿಡುತ್ತೆ, ಒಂದಕ್ಕೊಂದು ಕಂಟಿನ್ಯೂ ಆಗಿ 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ. ಅವಾಗ ನಿದ್ದೆ ಬರುತ್ತೆ, ಅವಾಗ ಮಲಗ್ತೀನಿ. ಮತ್ತೆ ನಂದು 6 to 7 hours ಸ್ಲೀಪ್ ಆಗ್ಬೇಕಲ್ಲ, 9-10 ಗಂಟೆ ಆಗ್ಬಿಡುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಅವನು ಅದ್ರಲ್ಲಿ ಏನ್ ತಪ್ಪಿದೆ, ಇದನ್ನ ಪ್ರಪಂಚ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕರೆಕ್ಟ್. ಈ ತರ ಎಷ್ಟೊಂದು ಅಕ್ಯುಪೈ ಆಗ್ತಾ ಹೋಗಿರುತ್ತೆ. ದಿಸ್ ಇಸ್ ಓನ್ಲಿ ಸ್ಮಾಲ್ ಇನ್ಸಿಡೆಂಟ್ ಅನ್ಬೋದು, ಬಟ್ ಅದ್ರ ಜೊತೆಗೆ ಎಷ್ಟೊಂದು ಅಕ್ಯುಪೈ. ಇದೊಂದು ಎಕ್ಸಾಂಪಲ್ ನಾನು ಹೇಳಿದೆ, ನಾನು ಅವನ ಮನಸ್ಸಿಗೆ ಹೆಂಗಿರುತ್ತೆ ಅಂತ. ಇದೇ ರೀತಿ ಎಲ್ಲವನ್ನೂ ಕೂಡ ಮಾಡ್ತಾ ನಮ್ದು ಕರೆಕ್ಟ್ ಅಂತ ಪ್ರೂವ್ ಮಾಡಕ್ ಹೋಗ್ತಾನೆ. ಅವಾಗ ತುಂಬಾನೇ ಸಫರ್ ಆಗ್ತಾರೆ ಲೈಫ್ ಅಲ್ಲಿ ಮುಂದೆ ಅನ್ಸುತ್ತೆ. ಅದು ಕಾಮನ್ ಅದು. ಯಾಕಂದ್ರೆ ನೀನ್ ಏನ್ ಮಾಡಿರ್ತೀಯ ಅದನ್ನ ನೀನ್ ಅನುಭವಿಸ್ಲೇಬೇಕಾಗುತ್ತೆ. ಇವಾಗ ಅಪೋಸಿಟ್ ಆಗಿ ಅಥವಾ ನೀನ್ ಮಾಡ್ತಿರೋದ್ ಕರೆಕ್ಟ್ ಅಲ್ಲ ಅಂತ ಹೇಳಿ ಅಂದಾಗ, ಯಾರಾದ್ರೂ ಅಪೋಸ್ ಮಾಡಿದಾಗ ಅವನಿಗೆ ಅವನ್ ಬಿಲೀಫ್ ಸಿಸ್ಟಮ್ ಒಪ್ಪೋದಿಲ್ಲ. ಅವಾಗ ಅವನು ತದ್ವಿರುದ್ಧವಾಗಿ ಏನ್ ಮಾಡೋದಕ್ಕೂ ರೆಡಿ ಆಗಿರ್ತಾನೆ ಅನ್ಸುತ್ತೆ ಅವಾಗ.